ರಾಜಭವನ ಚಲೋ ಕೂಡ ಇನ್ನೂ ಬಾಕಿ ಇದೆ. ಬೆಳಗ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಹೊರಟರು ಸಾವಿರಾರು ಗಟ್ಟಲೆ ರೈತರು ಮತ್ತು ಕಾರ್ಯಕರ್ತರು. ಕಾಂಗ್ರೆಸ್ ಅವರಿಗೆ ಸಾಥ್ ಕೊಟ್ಟು ಈ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಿದೆ, ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ರ್ಯಾಲಿಯಲ್ಲಿ ಬಂದರು. ಇದೀಗ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆಗೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇದೀಗ ಸಮಾವೇಶಗೊಂಡಿದ್ದಾರೆ. ಅಲ್ಲಿ ಸಮಾವೇಶ ಕೂಡ ನಡೀತಾ ಇದೆ. ಕಾಂಗ್ರೆಸ್ನಿಂದ ರಾಜಭವನ ಚಲೋ ಇದೆ. ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಹತ್ತತ್ರ 3:30-4 ಗಂಟೆ ಆದ್ಮೇಲೆ ಮಗದೊಂದು ಆಯಾಮ ಶುರುವಾಗುತ್ತೆ. ಅವಾಗ ಏನಾಗುತ್ತೆ ಅನ್ನೋದು ಇನ್ನು ಗೊತ್ತಿಲ್ಲ. ಬಿಕಾಸ್ ಪೊಲೀಸರು ಈಗಾಗಲೇ ರಾಜಭವನ ಚಲೋಗೆ ಅಡ್ಡಿಪಡಿಸಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ ಲೈವ್. ಸ್ವತಂತ್ರ ಉದ್ಯಾನವನ ಬೆಂಗಳೂರು ಕಾಂಗ್ರೆಸ್ನ ಸಮಾವೇಶ. ಸ್ವಾಗತ ಮಾಡ್ತೇನೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತ ಕರ್ನಾಟಕದ ಮಾಜಿ ಸಚಿವರು, ಎಐಸಿಸಿಯ ಸಿಡಬ್ಲ್ಯೂಸಿಯ ಆಹ್ವಾನಿತ ಸದಸ್ಯರು, ಹಿರಿಯ ಮುಖಂಡರು ಆಗಿರುವಂತ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ರವರನ್ನ ಈ ಕಾರ್ಯಕ್ರಮ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಮತ್ತೊಬ್ಬರು ಎಐಸಿಸಿಯ ಪರವಾಗಿ ತಮಿಳುನಾಡು ಮತ್ತು ಗೋವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತ ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು ಆಗಿರುವಂತ ಸಿಡಬ್ಲ್ಯೂಸಿಗೆ ಆಹ್ವಾನಿತ ಸದಸ್ಯರು ಆಗಿರುವಂತ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾಗಿರುವಂತ ದಿನೇಶ್ ಗುಂಡೂರಾವ್ ಸಾಹೇಬರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸತತ 8 ವರ್ಷಗಳ ಕಾಲ ಕೆಲಸ ಮಾಡಿ ದಾಖಲೆಯನ್ನು ನಿರ್ಮಾಣ ಮಾಡಿ ಉಪಮುಖ್ಯಮಂತ್ರಿಗಳೂ ಕೂಡ ಆಗಿ ಜನಪ್ರಿಯತೆಯನ್ನು ಪಡೆದಿರುವಂತ, ಇವತ್ತು ಕೇರಳದ ಚುನಾವಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೀನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ದೇಶದಾದ್ಯಂತ ರೈತರು ಬಿಜೆಪಿ ಸರ್ಕಾರಗಳ ರೈತ ವಿರೋಧಿ ನೀತಿ ವಿರುದ್ಧ ಹೋರಾಟವನ್ನ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ದೆಹಲಿ ಒಂದೇ ಕಡೆ ಬಹುಶಃ ನಿರಂತರವಾಗಿ 50 ದಿನಗಳಿಗಿಂತ ಹೆಚ್ಚು ರೈತರು ಹಗಲು ರಾತ್ರಿ ಅನ್ನದೇ, ಮಳೆ ಚಳಿ ಅನ್ನದೇ, ಯಾವುದನ್ನು ಲೆಕ್ಕಿಸದೆ ಕೃಷಿ ಉಳಿವಿಗಾಗಿ, ರೈತರ ಉಳಿವಿಗಾಗಿ ನಿರಂತರ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಸುಮಾರು 80 ಜನ ರೈತರು ಹೋರಾಟ ಮಾಡ್ತಾನೆ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು ರೈತರು ಮಾಡ್ತಾ ಇರತಕ್ಕಂಥ ಈ ಹೋರಾಟ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮವನ್ನ ನಮಗೆಲ್ಲರಿಗೂ ಸಹ ನೆನಪಿಸುವ ರೀತಿಯಲ್ಲಿ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಉಳಿವಿಗಾಗಿ, ರೈತ ಕುಲದ ಉಳಿವಿಗಾಗಿ ಇಂದು ಪ್ರಾಣವನ್ನೂ ಲೆಕ್ಕಿಸದೆ ರೈತರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ರೈತರಿಗೆ ನೈತಿಕ ಬೆಂಬಲವನ್ನ ತುಂಬಲಿಕ್ಕೆ, ರೈತರ ಹೋರಾಟಕ್ಕೆ ಶಕ್ತಿಯನ್ನ ತುಂಬಲಿಕ್ಕೆ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಅಂತ ಏನು ರೈತರು ಕೇಳ್ತಾ ಇದ್ದಾರೆ, ಆ ಬೇಡಿಕೆಗೆ ನಮ್ಮ ಸಪೋರ್ಟ್ ಅನ್ನು ಸಹ ನೀಡೋದರ ಮುಖಾಂತರ ಇವತ್ತು ನೀಡಲಿಕ್ಕಾಗಿ ಈ ಹೋರಾಟವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದ್ದು. ತಾವೆಲ್ಲ ನೋಡ್ತಾ ಇರೋ ಹಾಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಇವತ್ತು ಇಡೀ ರಾಜ್ಯ ರೈತರ ಪರವಾಗಿ ನಿಂತಿದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವ ಜನ ಸಮೂಹವೇ ಕಾರಣ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿಗಳು ತಂದಿರುವ ನೀತಿಗಳು ರೈತರ ಭವಿಷ್ಯವನ್ನ ಹಾಳು ಮಾಡ್ತವೆ, ರೈತರನ್ನ ದಮನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಸೇರಿರುವ ಜನ ಸಮೂಹವೇ ಸಾಕ್ಷಿ. ಇದನ್ನ ಅರ್ಥ ಮಾಡಿಕೊಂಡು ಈಗಲಾದರೂ ರೈತ ವಿರೋಧಿ ನೀತಿಯನ್ನ ಕೈ ಬಿಡಬೇಕು. ಎಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳಿಗೆ ಒಪ್ಪಿ ಸರ್ಕಾರ ರೈತರ ಭವಿಷ್ಯವನ್ನ ಕಾಪಾಡಬೇಕು ಅಂತ ಈ ಹೋರಾಟದ ಮುಖಾಂತರ ನಾವೆಲ್ಲರೂ ಸಹ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ ಈ ಒಂದು ಪ್ರತಿಭಟನೆಗೆ. ಇಲ್ಲಿ ನಿಂತಿದ್ದೀನಿ. ನಮ್ಮ ಜೊತೆ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರಾಗಿರುವಂತಹ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಏನ್ ಅನ್ಸುತ್ತೆ ಮೇಡಮ್ ನಿಮ್ಗೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಪ್ರತಿಭಟನೆಯನ್ನ ಮಾಡಬೇಕಾಯ್ತು ಅಂತ ಯಾಕೆ ಅನ್ಸುತ್ತೆ? ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ 26ನೇ ತಾರೀಕಿಂದ ಲಕ್ಷಾಂತರ ರೈತರು ಅಲ್ಲಿ ಡೆಲ್ಲಿಯ ಬಾರ್ಡರ್ ಅಲ್ಲಿ ಕೂತ್ಕೊಂಡು ಚಳಿ ಗಾಳಿ ಅಂದಿರ 80 ರೈತರು ತೀರ್ಕೊಂಡಿದ್ದಾರೆ. ಅವರಿಗೋಸ್ಕರ ಒಂದು ಪ್ರೊಟೆಸ್ಟ್ ತಿರ್ಗಾ ಮಾಡಬೇಕು ನಾವು, ಅವರ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ. ಇನ್ನೊಂದು ಈ ಬಿಜೆಪಿ ಸರ್ಕಾರ ಏನು ರೈತರ ವಿರೋಧ ಏನು ಈ ಕಾಯ್ದೆಗಳನ್ನ ತರ್ತಾ ಇದ್ದಾರೆ, ಅವರ ಜಮೀನುಗಳನ್ನ ಕಿತ್ಕೊಳ್ಳೋದಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ, ಆ ಅಮೆಂಡ್ಮೆಂಟ್ ಏನು ತರ್ತಿದ್ದಾರೆ ಅವರು, ಅದು ಕಂಪ್ಲೀಟ್ಲಿ ಓದಿದ್ರೆ ಗೊತ್ತಾಗುತ್ತೆ ಅದು ರೈತರ ವಿರೋಧ ಇದೆ ಅಂತ. ಇಷ್ಟು ವರ್ಷ ಅದಿದ್ದು ಯಾರು ಉಳುವವನೇ ಅವನೇ ಒಡೆಯ ಆಗಿರಬೇಕು. ನೀವು ರೈತರಾಗಿಲ್ಲ ಅಂದ್ರೆ ನೀವು ಜಮೀನು ತಗೊಳ್ಳೋ ಹಾಗಿಲ್ಲ. ನೀವು ರೈತರಾಗಿಲ್ಲ ಅಂದ್ರೆ ನೀವು ಇಷ್ಟು ಮಟ್ಟಕ್ಕಿಂತ ಜಾಸ್ತಿ ಜಮೀನ ಹೊಂದೋ ಹಾಗಿಲ್ಲ. ಎಕ್ಸಾಕ್ಟ್ಲಿ ಇದನ್ನೇ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು? ಯಾರು ಬೇಕಾದ್ರೆ ಈಗ ಜಮೀನು ತಗೋಬಹುದು ಅಂತ ಹಾಕಿದ್ದಾರೆ ಅಲ್ಲಿ.
ರೈತರಾಗೋ ಅವಶ್ಯಕತೆ ಇಲ್ಲ ಅಂತ. ಈಗ ಕೊರೋನಾ ಏನ್ ಬಂದಿದೆ, ಈಗ ಏನು ನಮ್ಮ ಆರ್ಥಿಕತೆ ಕುಗ್ಗಿದೆ, ರೈತರೆಲ್ಲ ಕಷ್ಟದಲ್ಲಿದ್ದಾರೆ. ಆಮೇಲೆ ಅವ್ರದೇ ಜಮೀನಲ್ಲಿ ಅವರೇ ಲ್ಯಾಂಡ್ಲೆಸ್ ಲೇಬರರ್ಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಪ್ರತಿಭಟನೆ ನಡೀತಿದೆ, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಇಲ್ಲಿ ನಡೀತಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಿರುವಂತಹ ಸ್ಟೇಟ್ ಲೆವೆಲ್ 12 ಡಿಸ್ಟ್ರಿಕ್ಟ್ಸ್ ಏನಿದೆ, ಅಫ್ಕೋರ್ಸ್ 12 ಡಿಸ್ಟ್ರಿಕ್ಟ್ಸ್ ಇಂದ ಪ್ರತಿಯೊಬ್ರು ಕಾರ್ಯಕರ್ತರು ಬ್ಲಾಕ್ ಮಟ್ಟದಿಂದ ಹಿಡಿದು ಒಂದು ರಾಜ್ಯ ಮಟ್ಟದ ಲೀಡರ್ಸ್ ಇಂದ ಹಿಡಿದು ಪ್ರತಿಯೊಬ್ರು MLAಗಳನ್ನ ನೋಡ್ಬೋದು ನೀವು. ಲೀಡರ್ಸ್ ಎಲ್ಲ ಆ ಕಡೆ ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಮತ್ತೆ CLP ಲೀಡರ್ ಇದ್ದಾರೆ, ಪ್ರತಿಯೊಬ್ರು ಬರ್ತಾರೆ. ನಾವೆಲ್ಲ ಇಲ್ಲಿ ನಿಂತ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ ಯಾವತ್ತು ರೈತರ ಪರ, ಬಡ ಜನರ ಪರ ಅಂತ ತೋರ್ಸೋದಕ್ಕೆ, ನಮ್ಮ ಒಂದು ಅವರಿಗೆ ನಮ್ಮ ಕಡೆಯಿಂದ ಇರುವಂತಹ ಸಪೋರ್ಟ್ ತೋರ್ಸೋದಕ್ಕೆ ಅಂತ ಈ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲಿಂದ ನಾವು ಫ್ರೀಡಂ ಪಾರ್ಕ್ಗೆ ಹೋಗ್ತೀವಿ, ಅಲ್ಲಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕ್ಬೇಕಂತ ಇದೀವಿ. ಪೊಲೀಸ್ ಅವರು ಎಲ್ಲಾ ಕಡೆ ಕಾರ್ಯಕರ್ತರನ್ನು ತಳಿತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬರೋರ್ನ ಅಲ್ಲಲ್ಲೇ ಸ್ಟಾಪ್ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಇದೊಂದು ಈ ರೀತಿಯ ಒಂದು ದೌರ್ಜನ್ಯ ಏನಿದೆ ಪೊಲೀಸ್ ಅವ್ರದ್ದು, ಅದು ಪೊಲೀಸ್ ಅವ್ರನ್ನ ನಾವು ಬ್ಲೇಮ್ ಮಾಡೋದಕ್ಕಿಂತ ರಾಜ್ಯ ಸರ್ಕಾರದ ಮೇಲೆ ಬ್ಲೇಮ್ ಮಾಡಬೇಕು. ಅವರು ಅವರ ಬಾಸ್ಗಳನ್ನ ಕೇಳಿಸ್ಕೊತಾರೆ, ಅವರ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ. ಅವರಿಗೇನ್ ಭಯ ಬಂದಿದೆ, ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡದಲ್ಲಿ ಮಾಡ್ತಿದೆ ಅಂದ್ಮೇಲೆ ಪ್ರತಿಯೊಬ್ರು ರೈತರು ನಮ್ಮ ಕಿಸಾನ್ ಕಾಂಗ್ರೆಸ್ ಇಂದ ಬಂದಿದ್ದಾರೆ. ಕಿಸಾನ್ ಕಾಂಗ್ರೆಸ್ ಅಲ್ಲಿ ಸಾವಿರಾರು ರೈತರು ಇದ್ದಾರೆ, ಅವ್ರಿಗೆಲ್ಲಾನು ಗೊತ್ತಾಗತ್ತೆ. ತಿಳಿ ಹೇಳ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷ ಇದೊಂದು ಮಾಡ್ತಾ ಇರೋದು. ಆ ಭಯ ಬಂದಿದೆ ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟರ್ಗೆ, ಅದಕ್ಕೆ ಪೊಲೀಸ್ ಅವ್ರನ್ನ ಉಪಯೋಗಿಸ್ಕೊತಾರೆ. ಹಾಗಂತ ನಾವೇನ್ ಹೆದರ್ಕೊಳ್ಳೋರಲ್ಲ, ಒಬ್ಬರೇ ಇದ್ರು ನಾವು ಪ್ರೊಟೆಸ್ಟ್ ಮಾಡೋರೆ. ಆದ್ರೂ ನೋಡಿ ಸಾವಿರಾರು ಜನ ಇದ್ದಾರೆ. ಇಫ್ ಯು ಕ್ಯಾನ್ ಜಸ್ಟ್ ಸಿ, ಸಾವಿರಾರು ಜನ ಇದ್ದಾರೆ ಇಲ್ಲಿ. ಈ ಮಟ್ಟಿಗಿನ ಜನ ಸೇರಿರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಪ್ರೊಟೆಸ್ಟ್ ಅನ್ನೋದು ಫಸ್ಟ್ ನಾವು ಒಂದು ಮೆಸೇಜ್ ಕೊಡೋದಕ್ಕೆ, ನಾವು ಈ ಒಂದು ಕಾಯ್ದೆಯ ವಿರುದ್ಧ ಇದೀವಿ ಅಂತ. ಒಂದು ಹೇಳ್ತಾರೆ, ಯುದ್ಧ ಭೂಮಿ ಮೇಲೆ ಗೆಲ್ಲೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾರೋ ಒಬ್ಬನಾದ್ರೂ ನಿಂತಿದ್ದ ನ್ಯಾಯದ ಪರವಾಗಿ ಅಂತ. ಆ ಒಂದು ನಮ್ಮ ಮೊದಲನೇ ಸ್ಟೆಪ್ ಅದು ಪ್ರೊಟೆಸ್ಟ್ದು. ಅದಾದ್ಮೇಲೆ ಹೇಗೆ ಒತ್ತಡ ಬೀರ್ಬೇಕು, ರೈತರೇ ಬೀಳ್ತಾರೆ ಸರ್ಕಾರದ. ಸೊ ಒಟ್ಟಲ್ಲಿ ರೈಲ್ವೆ ನಿಲ್ದಾಣದಿಂದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ತುಂಬಾ ಬೃಹತ್ ಮಟ್ಟಿಗೆ ಸೇರಿದ್ದಾರೆ. ನೀವು ನೋಡಬಹುದು ಎಷ್ಟು ದೊಡ್ಡ ಮಟ್ಟಿಗಿನ ಒಂದು ಗುಂಪು ಇಲ್ಲಿದೆ ಅಂತ. ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿ ಬಂದಿದ್ದಾರೆ ರೈತರು, ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ. ಇವತ್ತು ಮಾಡುವಂತಹ ಈ ಒಂದು ಪ್ರತಿಭಟನೆ ಕೇವಲ ಒಂದು ಹೋರಾಟ ಮಾತ್ರ ಆಗದೆ ಇಡೀ ರಾಜ್ಯ ಸರ್ಕಾರದ ಮೇಲೆ, ಆ ಮೂಲಕ ಕೇಂದ್ರ ಈಗ ನಗಾರಿ ಬಾರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು CLP ಮುಖಂಡರು. ಹೇಳಿದೆ ನಗಾರಿ ಬಾರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು CLP ಮುಖಂಡರು. So, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ಸ್. ನೀನೊಂದು ಬರ್ಸ್ ಬಾರಮ್ಮ ಅಲ್ಲಿ. ದಯಮಾಡಿ ಎಲ್ಲ ಹಿರಿಯ ಮುಖಂಡರು ಕೂಡ ವೇದಿಕೆಯಿಂದ ತಮ್ಮ ಆಸನಗಳಲ್ಲಿ ಕೂತ್ಕೋಬೇಕು ಅಂತ ಹೇಳಿ ವಿನಂತಿ. ಇಲ್ಲಿಗೆ ಈ ಕ್ಷಣ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ.